ಬೆಂಗಳೂರಿನಲ್ಲಿ ಕುಡಿಯೋ ನೀರಿನ ಅಭಾವ ವಿಪರೀತವಾಗ್ತಾ ಇದೆ. ಇನ್ನೊಂದು ಕಡೆಗೆ ಜಲಮಂಡಳಿ ನೀರಿನ ಕೊರತೆ ಅತಿ ಹೆಚ್ಚು ಬಾಧಿಸ್ತಾ ಇರುವಂತಹ ಏರಿಯಾಗಳ ಪಟ್ಟಿಯನ್ನ ಇವತ್ತು ಬಿಡುಗಡೆ ಮಾಡಿದೆ. ಕೇವಲ ಪಟ್ಟಿ ಮಾತ್ರ ಬಿಡುಗಡೆ ಮಾಡ್ತಾ ಅಥವಾ ಸೊಲ್ಯೂಷನ್ ಕೂಡ ಕೊಟ್ಟಿದ್ಯಾ? ಆ ಬಗ್ಗೆ ಡೀಟೇಲ್ಸ್ ನೋಡೋಣ. ಜೊತೆಗೆ ಬೆಂಗಳೂರಿನಲ್ಲಿ ಬೇಕಾಬಿಟ್ಟಿ ನೀರನ್ನ ಉಪಯೋಗಿಸೋದಕ್ಕೆ ಜಲಮಂಡಳಿ ಮತ್ತೊಂದು ನಿಯಮವನ್ನು ತಂದಿದೆ. ಏನದು ನಿಯಮ, ಯಾರಿಗೆಲ್ಲ ಅಪ್ಲೈ ಆಗುತ್ತೆ ಅಂತ ಬನ್ನಿ ನೋಡ್ಕೊಂಡು ಬರೋಣ. ಬೆಂಗಳೂರಿನಲ್ಲಿ ನೀರಿನ ಅಭಾವ, ನೀರು ಕೊರತೆ ಇರುವ ಪ್ರದೇಶಗಳ ಪಟ್ಟಿ ರಿಲೀಸ್. ಬೆಂಗಳೂರಿನಲ್ಲಿ ನೀರಿನ ಅಭಾವ ಹೆಚ್ಚಾಗ್ತಾ ಇದೆ. ಕೆಲ ಏರಿಯಾಗಳಲ್ಲಿ ನೀರು ಸಿಗದೆ ಜನ ಪರದಾಡ್ತಾ ಇದ್ದಾರೆ. ಈ ಮಧ್ಯೆ ಜಲಮಂಡಳಿ ಬೆಂಗಳೂರಿನಲ್ಲಿ ನೀರು ಕೊರತೆ ಇರುವ ಪ್ರದೇಶಗಳ ಪಟ್ಟಿಯನ್ನ ಬಿಡುಗಡೆ ಮಾಡಿದೆ. ಹಾಗಾದ್ರೆ ಬೆಂಗಳೂರಿನಲ್ಲಿ ಎಲ್ಲೆಲ್ಲಿ ನೀರಿನ ಕೊರತೆ ಇದೆ ಅಂತ ನೋಡುವುದಾದ್ರೆ ಬಾಗಲಗುಂಟೆ, ಪೀಣ್ಯ, ಕಾಡುಮಲ್ಲೇಶ್ವರಂ, ರಾಜಾಜಿನಗರ, ಚಿಕ್ಕಪೇಟೆ, ಹೊಸಕೇರಳ್ಳಿ, ಯಲಜೇನಹಳ್ಳಿ, ಬೊಮ್ಮನಹಳ್ಳಿ, HSR ಲೇಔಟ್, ಮಾರತಹಳ್ಳಿ, KR ಪುರಂ, ರಾಮಮೂರ್ತಿ ನಗರ, DJ ಹಳ್ಳಿ. ಇನ್ನು ಈ ಮಧ್ಯೆ ಮತ್ತೊಂದು ಹೊಸ ರೂಲ್ಸ್ ಕೂಡ ಜಾರಿಯಾಗಿದೆ. ಹೋಟೆಲ್, ಮಾಲ್, ದೇವಸ್ಥಾನ, ರೆಸ್ಟೋರೆಂಟ್ ಮತ್ತು ಶಾಪಿಂಗ್ ಮಾಲ್ಗಳಲ್ಲಿ ನೀರಿನ ಪ್ರಮಾಣ ಕಡಿಮೆ ಮಾಡೋದಕ್ಕೆ, ಸ್ವಚ್ಛತೆ ಜೊತೆಗೆ ಕಡಿಮೆ ಪ್ರಮಾಣದಲ್ಲಿ ಬಳಕೆ ಮಾಡೋದಕ್ಕೆ ಲೋ ರೆಸ್ಟ್ರಿಕ್ಟರ್ ಸಾಧನ ಬಳಕೆಗೆ ಸೂಚಿಸಿದೆ. ಇದರಿಂದ 50ರಷ್ಟು ನೀರು ಉಳಿತಾಯ ಆಗಲಿದೆಯಂತೆ. ಒಟ್ಟಾರೆ ನೀರು ಕೊರತೆ ಇರುವ ಏರಿಯಾಗಳ ಪಟ್ಟಿ ಬಿಡುಗಡೆ ಜೊತೆಗೆ ನೀರು ಬಳಕೆಗೆ 50ರಷ್ಟು ಉಳಿತಾಯ ಮಾಡುವ ಲೋ ರೆಸ್ಟ್ರಿಕ್ಟರ್ ಸಾಧನ ಬಳಕೆಗೆ ಸೂಚಿಸಲಾಗಿದೆ. ಜನ ಅಳವಡಿಸಿಕೊಳ್ತಾರ? ಕಾದ್ ನೋಡಬೇಕಾಗಿದೆ. ಲೋಕೇಶ್ ಕುಡಗಾದಲ, ಪಬ್ಲಿಕ್ ಟಿವಿ, ಬೆಂಗಳೂರು.